ಗುರು ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾವು ಹಿಂದಿನ ವಿಡಿಯೋದಲ್ಲಿ ದಕ್ಕೆ ಫಿಶ್ ಮಾರ್ಕೆಟ್ ಹತ್ರ ಬಂದು ಒಂದು ಬೋಟ್ ಒಳಗಡೆ ನುಗ್ಗಿ ಬೋಟ್ ಅಲ್ಲಿ ಫಿಶ್ ನ ಇಡಬೇಕಂದ್ರೆ ಐಸ್ ಹಾಕ್ತಾರಲ್ಲ, ಆ ಐಸ್ ನ ಸ್ಟೋರ್ ಮಾಡುವಂತ ಜಾಗ ಅದನ್ನ ನೋಡ್ಕೊಂಡು ಮೀನ್ ಹಿಡಿಯೋರ್ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಐಸ್ ಮಾಡೋವಂತ ಜಾಗ ಐಸ್ ಫ್ಯಾಕ್ಟ್ರಿ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಕರೆಕ್ಟ್ ಆಗಿ ಫಿಶ್ ಮಾರ್ಕೆಟ್ ಒಳಗಡೆ ಇದೀವಿ ಗುರು. ಇದಂತೂ ಭಯಂಕರ ಅಂದ್ರೆ ಭಯಂಕರ ಬಿಸಿ ಏರಿಯಾ. ಜನ ಎಂತೂ ಹೆಂಗ್ ಓಡಾಡ್ತಿರ್ತಾರೆ ಅಂದ್ರೆ ನಮಗ್ ಕಾಲ್ ಇಡಕ್ಕೂ ಜಾಗ ಸಿಗಲ್ಲ, ಆ ತರ ಓಡಾಡ್ತಿರ್ತಾರೆ. ಓ ಗುರು, ಸಂತೆಯಲ್ಲಿ ಒಳ್ಳೆ ತರಕಾರಿ ಹಿಡ್ಕೊಂಡ್ ಮಾರ್ದಂಗೆ ಇಲ್ಲಿ ಮೀನ್ಗಳನ್ನ ಹಿಡ್ಕೊಂಡ್ ಮಾರ್ತಾವ್ರ ನೋಡಿ. ಸೊ ಇಲ್ಲಿ ಮೀನ್ ನೋಡ್ತಿದ್ದೀರಲ್ಲ, ಇದಕ್ಕೆ 1,300 ಇದೆಯಂತೆ. ಹೇಳ್ತೀನಿ ಅಣ್ಣ, ಇದು ಮೀನಿಗೆ ಎಷ್ಟು? 1,300. ಎಷ್ಟು? 1,300. ಯಾವುದು? ಇದು 1,100. ಇದು 950. ಅದು 7 ಇಂಟಲ್ಲಿ. ಹಾ, ಎಷ್ಟಿದೆ? ಅಡಿಗೆ 190. 190. ಅಲ್ಲ ಗುರು, ಆ ಮೀನಿಗೆ ಇಲ್ಲಿ ಫಿಶ್ ಮಾರ್ಕೆಟ್ ಅಲ್ಲಿ 1,300. ಹಂಗಾದ್ರೆ ಹೊರಗಡೆ ಅಂತ ಅದ್ರ ರೇಟ್ ಪಕ್ಕ 2,000 ಇರುತ್ತೆ ಅನ್ಕೋತೀನಿ. ಗುರು ಹಂಗೆ ಮುಂದೆ ಮುಂದೆ ಬರ್ತಿದ್ರೆ ದೊಡ್ಡ ಗಾತ್ರದ ಮೀನುಗಳು ಇದು. ಇಲ್ಲೊಂದು ಮೀನ್ ಇದೆ, ತೋರಿಸ್ತೀನಿ. ಈ ಮೀನ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಆ ಚಿಕ್ಕ ಮೀನಿನ ರೇಟ್ ಅಷ್ಟೊಂದು ಜಾಸ್ತಿ ಇತ್ತು ಅಂದ್ರೆ ಪಕ್ಕ ಇದಕ್ಕಿನ್ನ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಕೇಳ್ ನೋಡೋಣ ಬನ್ನಿ ಎಷ್ಟಿದೆ ಇದಕ್ಕೆ ಅಂತ. ಅದೆಷ್ಟು ಮೀನು? ದೊಡ್ಡ ಮೀನು ಎಷ್ಟು ಅಂತ ಗುರು? ಒಬ್ಬೊಬ್ರಂತೂ ಬೈಯಕ್ಕೆ ಬರ್ತಾರೆ. ರೇಟ್ ಕೇಳಿದೆ, ಅದೇ ದೊಡ್ಡ ಮೀನ್ ಇತ್ತಲ್ಲ ಅದ್ರ ರೇಟ್ ಕೇಳಿದೆ ಆಯ್ತಾ. ಏನ್ ಎಷ್ಟು ಅಂದ್ರೆ ಅವರು ಎಷ್ಟು ಅಂತಾರೆ. ಅದಕ್ಕೆ ಅಂದ್ರೆ ರೇಟ್ ಎಷ್ಟು ಅಂದ್ರೆ ರೇಟ್ ಎಷ್ಟು ಅಂತ ಅವ್ರಿಗೆ ಕೇಳ್ತಾರೆ. ಇನ್ನೊಂದ್ ಸ್ವಲ್ಪ ಟೈಮ್ ನಂಗೆ ಹೊಡೆದೇ ಕಳಿಸಿದ್ರು. ನಿನ್ಗಿದು ಬೇಕಿತ್ತ ಮಗನೇ? ಓಹೋ, ಹಕ್ಕಿಗಳು ನೋಡ್ರಿ, ಇವಂತೂ ದಿನ ಫಿಶ್ ಪಾರ್ಟಿ ಮಾಡ್ತಿರ್ತಾವ ಅನ್ಕೋತೀನಿ. ಈಗ ಈ ರೂಮ್ ಒಳಗಡೆ ಬಂದಿದ್ದೀನಲ್ಲ, ಇದೊಂಥರ ಗೋಡಾನ್. ಇಲ್ಲಿಂದ ಫಿಶ್ಗಳನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ಗೋಸ್ಕರ ರೆಡಿ ಆಗಿರೋ ಮೀನು. ಇಲ್ಲಿ ನೋಡಿ, ಈ ಮೀನ್ಗಳಂತೂ ಐಸ್ ಎಲ್ಲ ಹಾಕಿ ಬಂದೋಬಸ್ತ್ ಮಾಡಿಕ್ಕವ್ರೆ. ಮತ್ತೆ ಗುರು, ಇವಾಗ ಏನ್ ಮೀನ್ ನೋಡ್ತಿದ್ದೀರಲ್ಲ, ಈ ಮೀನು ನಾನು ಮುಂಚೆ ಮಾಂಸ ಅನ್ಕೊಂಡಿದ್ದೆ ಆಯ್ತು. ಅಂದ್ರೆ ಕಟ್ ಮಾಡಿಬಿಟ್ಟು ಏನೋ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೊಬ್ರ ಜೊತೆ ಕೇಳ್ದಾಗ ಗೊತ್ತಾಯ್ತು ಇದು ಕಟ್ ಮಾಡಿರೋದಲ್ಲ ಅಂತೆ ಗುರು, ಇದು ಮೀನು ಬರೋದೇ ಹಿಂಗಂತೆ. ಅಣ್ಣ, ಇದು ಮೀನ ಕಟ್ ಮಾಡಿರೋದಲ್ಲ, ಹೀಗೆ ಬರೋದು ಇದು ಹಾಗೆ ಬರುತ್ತದೆ. ಇದು ತುಂಬಾ ಕ್ವಾಲಿಟಿ ಉಂಟು. ಹಾ, ಇದು ಸಣ್ಣದು, ಇದು ದೊಡ್ಡ ಬರ್ತದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಒಟ್ಟು 5 ಕ್ವಾಲಿಟಿ ಉಂಟು. ಇದು ಪರ್ ಕೆಜಿಗೆ 450 ಉಂಟು. ಇದಕ್ಕೆ 200. ಗುರು, ನಮ್ ಕಡೆ ಎಲ್ಲ ಮೀನ್ ಬಂದಾಗ ಒಂದು ಗಾಡಿ ಒಳಗಡೆ ಬಾಕ್ಸ್ ಎಲ್ಲ ಹಾಕೊಂಡ್ ಬರ್ತಾರಲ್ಲ, ಆ ಬಾಕ್ಸ್ ಒಳಗಡೆ ನೋಡಿ ಇವಾಗ ಐಸ್ ತುಂಬ್ತಾ ಅವ್ರೆ. ಫಿಶ್ ಮಾರ್ಕೆಟ್ ಇಂದ ಸ್ವಲ್ಪ ಈ ಕಡೆ ಬಂದ್ರೆ ನಿಮ್ಗೆ ಮೀನೆಲ್ಲ ಕಟ್ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಅದ್ ಸಮೇತ ಇಲ್ಲೇ ಮಾಡ್ಕೊಡ್ತಾರೆ. ಕ್ಲೀನ್ ಮಾಡಿ ಕಟ್ ಸಮೇತ ಇಲ್ಲೇ ಮಾಡ್ಕೊಡ್ತಾರೆ. ಕಾರು ಬೈಕಿಗೆಲ್ಲ ಗ್ಯಾರೇಜ್ ನೋಡೇ ಇರ್ತೀರಾ, ಆದ್ರೆ ಇಲ್ಲಿ ಬೋಟ್ಗಳಿಗೆ ಗ್ಯಾರೇಜ್ ಮಾಡಿಕ್ಕವ್ರೆ. ಇಲ್ಲಿ ನೋಡಿ, ಗ್ಯಾರೇಜಲ್ಲಿ ರಿಪೇರಿ ನಡೀತಾ ಇದೆ, ಏನೋ ಮಾಡ್ತಾವ್ರೆ, ಆದ್ರೆ ಏನಂತ ಗೊತ್ತಿಲ್ಲ, ಒಟ್ಟಾರೆ ಮಾಡ್ತಾವ್ರೆ. ಗುರು, ಇವಾಗ ನಾವು ಮೀನ್ ಮಾರ್ಕೆಟ್ ನೋಡಾಯ್ತು, ಮೀನ್ ಹಿಡಿಯೋರ್ ಜೊತೆನೂ ಮಾತಾಡಾಯ್ತು, ಅವ್ರು ಹೆಂಗಿರ್ತಾರೆ ಅವೆಲ್ಲ ಮಾತಾಡ್ಕೊಂಡು ಆಯ್ತು. ಜೊತೆಗೆ ಐಸ್ ಮಾಡೋದಂಗೆ ಅವನ್ನ ನೋಡಾಯ್ತು. ಈಗ ಫೈನಲ್ ಈಗ ಮೀನ್ ಹಿಡಿಯಕ್ ಹೋಗ್ತಾರಲ್ಲ, ಈ ಮೀನ್ ಹಿಡಿಯಕ್ ಹೋದವರು ಅವ್ರಿಗೊಂದು ದಾರಿ ಇರುತ್ತೆ ಹೋಗಕ್ಕೆ ಬರಕ್ಕೆ. ಅದು ಆ ಕಡೆ ಸಮುದ್ರದಿಂದ ಆ ಕಡೆ ಒಂದು ಊರಿದೆ ಬೆಂಗ್ರೆ ಅಂತ. ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲೋದ್ರೆ ನಮ್ಗೆ ಆ ಸಮುದ್ರದ ದಾರಿ ಸಿಗುತ್ತೆ. ಅದು ದಾರಿ ಹೆಂಗಿದೆ ಅಂತ ನೋಡಕ್ ಹೋಗ್ತಾ ಇದೀವಿ. ನಿಮ್ಗೆ ತೋರಿಸ್ತೀನಿ. ನಾರ್ಮಲ್ ಹಿಂಗೆ ಬಸ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ ನೋಡಿ, ಬಸ್ಸಿಗೆ ಟ್ರೈನಿಗೆಲ್ಲ ಸ್ಟೇಷನ್ ಇರುತ್ತೆ. ಸೊ ಅದೇ ಟೈಪಲ್ಲಿ ಇಲ್ಲಿ ಬೋಟಿಗೆಲ್ಲ ಈ ಥರ ಸ್ಟೇಷನ್ ಮಾಡಕ್ಕವ್ರೆ. ಜನ ಎಲ್ಲ ಒಂಥರ ಹೆಂಗ್ ನೋಡ್ತಾವ್ರೆ ಅಂದ್ರೆ ಒಂಥರ ಆಗುತ್ತಪ್ಪ ಇಲ್ಲಿ ಅಂತ. ಇಲ್ಲಿ ನೋಡಿ ಟಿಕೆಟ್ ಕೌಂಟ್ರು. ಇಲ್ಲಿ ಟಿಕೆಟ್ ಕಲೆಕ್ಟ್ ಆಗಿ ಹಿಂಗೆ ಸೀದಾ ಮುಂದೆ ಹೋದ್ರೆ ಬೋಟ್ ರೆಡಿ ಇದೆ, ಹತ್ತನ ಬನ್ನಿ. ಏನಿಲ್ಲ ಗುರು, ನಾರ್ಮಲ್ ಕೂತ್ಕೊಳ್ಳೋಕೆ ಬೆಂಚ್ ಹಾಕಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಸ್ಟೇರಿಂಗು, ಕೂತ್ಕೊಳ್ಳೋಕ್ಕೆ ಜಾಗ, ಡ್ರೈವಿಂಗ್ ಮಾಡೋಕ್ಕೆ ಅಷ್ಟೇ. ಇವಾಗ ಬೋಟ್ ಹೊರಟಿದೆ ಇಲ್ಲಿಂದ.
ಆ ಕಡೆಗೆ. ಫಸ್ಟ್ ಟೈಮ್ ಬೋಟಲ್ಲಿ ಕೂತಿರೋದು, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ರಿ ಗುರು, ಒಂದೇ ಜಾಗದಲ್ಲಿ ಎಷ್ಟೊಂದು ಬೋಟ್ ನಿಲ್ಸವ್ರೆ ಅಂತ. ನಮ್ ಬೋಟು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ, ಹಂಗೆ ಆ ಕಡೆಯಿಂದ ಈ ಕಡೆಗೂ ಒಂದು ಬೋಟ್ ಪ್ಯಾಸೆಂಜರ್ನ ಕರ್ಕೊಂಡು ಬರ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಬೋಟ್ ಇವಾಗ ಈ ತರ ಕರ್ಕೊಂಡು ಹೋಗ್ತಾ ಬರೋದು ಮಾಡ್ತಾನೆ ಇದಾರೆ. ಆದ್ರೂ ಒಂದ್ ಟ್ರಿಪ್ ಇಂದ ಇನ್ನೊಂದು ಟ್ರಿಪ್ ಆಗೋಷ್ಟರಲ್ಲಿ ಫುಲ್ ಬೋಟ್ ಇನ್ನೂ ರಶ್ ಆಗಿ ಹೋಗುತ್ತೆ. ಏನಕ್ಕಪ್ಪ ಅಂದ್ರೆ, ಇವಾಗ ನಾವು ಹೋಗ್ತಿರೋ ಜಾಗದಲ್ಲಿ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಆದ್ರೆ ಅದೊಂದು ಸ್ವಲ್ಪ ಲಾಂಗ್ ಆಗುತ್ತೆ ಆಯ್ತಾ, ಸಿಟಿಗೆ ಬರಕ್ಕೆ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಬೋಟ್ ಯೂಸ್ ಮಾಡ್ತಾರೆ. ಇದೊಂದು ಸ್ವಲ್ಪ ಹತ್ರದ ದಾರಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಅಲ್ಲಿ ಕಾಲೇಜ್ಗಳಿಲ್ಲ. ಕಾಲೇಜಿಗೆ ಬರ್ಬೇಕಂದ್ರೂ ಇಲ್ಲಿಗೆ ಬರ್ಬೇಕು, ಕಾಲೇಜ್ ಮುಗಿಸ್ ಹೋಗ್ಬೇಕಂದ್ರೆ ವಾಪಸ್ ಬೋಟ್ ಅಲ್ಲೇ ಹೋಗ್ಬೇಕು. ಕೆಲ್ಸಕ್ಕೆ ಬರೋರು ಹಂಗೇನೆ, ಕೆಲ್ಸಕ್ಕೆ ಇಲ್ಲಿಗೆ ಬರ್ತಾರೆ, ತಿರ್ಗಾ ಹಿಂಗೆ ಬೋಟಲ್ಲಿ ವಾಪಸ್ ಅಲ್ಲಿಗೆ ಹೋಯ್ತಾರೆ. ಇಲ್ಲಿ ನೋಡ್ರಿ, ಒಂದು ದೊಡ್ಡ ಬೋಟ್ ಹಿಂದ್ಗಡೆ ಚಿಕ್ಕ ಬೋಟ್ನ ಹಾಕೊಂಡು ಎಳ್ಕೊಂಡು ಹೋಯ್ತವ್ರೆ ನೀರಲ್ಲಿ. ಎಲ್ಲಿ ತಗೋಯ್ತವ್ರ ಗುರು ಇದನ್ನ? ಓಹೋ, ಇಲ್ಲಿ ನೋಡಿ, ಮೀನ್ ಹಿಡಿಯೋದ ಅಲ್ಲ ಹಿಡ್ಕೊಂಡ್ ಬರ್ತಿರೋದು, ಏನೋ ಒಂದು ಮಾಡ್ತಿದ್ದಾರೆ. ಬಲೆ ಎಳ್ಕ ಬರ್ತಾವ್ರೆ ಒಟ್ಟಾರೆ. ಓ, ಇಲ್ಲಿ ನೋಡ್ರಿ, ದೋಣಿ ಫುಲ್ಲು ನೀರ್ನೆಲ್ಲ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಯ್ತಾ ಐತೆ. ಓಹೋ ಗುರು, ಬಂದ್ವಿ ಗುರು, ಬೆಂಗ್ರೆ ಹತ್ರ ಬಂದ್ವಿ. ಇವಾಗ ಬೋಟ್ನ ಇಲ್ಲಿ ನಿಲ್ಸಕ್ಕೆ ಇಲ್ಲಿ ಮುಂದೆ ಹಗ್ಗ ಇದೆಯಲ್ಲ, ಅದನ್ನ ಎಳ್ಕತಾರೆ ನೋಡಿ. ಎಳ್ದು ಬೋಟಿಗೆ ಕಟ್ತಾರೆ, ಮತ್ತೆ ನಾವು ಇಳಿತೀವಿ. ಇಲ್ಲಿ ಮಾತ್ರ ಹುಷಾರಾಗಿ ಇಳ್ಕೋಬೇಕು, ಮಿಸ್ಸಾಗಿ ಕೆಳಗೆ ತುಳುಂಕಂತ ಹೋದ್ರೆ ಒಳಿಕೆಯ. ಗುರು, ಹಿಂದೆ ನೋಡಿ, ಇಲ್ಲಿ ನಾವು ಈ ಕಡೆ ಬೋಟಿಂದ ಇಳ್ಕೊಬಂದಿದ್ದು. ಬೋಟಿಂದ ಇಳ್ಕೊಬಂದು ಬೆಂಗ್ರೆ ಎಂಟ್ರಾಗಿದ ತಕ್ಷಣ ನಮಗೆ ಇಲ್ಲಿ ಈ ಥರ ಒಂದು ಶಿವಾಜಿ ಪಾರ್ಕ್ ಸಿಗುತ್ತೆ ಆಯ್ತಾ. ಮಕ್ಕಳೆಲ್ಲ ಆಟ ಆಡ್ತಾವ್ರೆ ಈಗ. ಇನ್ನು ಈ ದಾರಿಲಿ ಹಿಂಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಅಳವೆ ಬಾಗ್ಲು ಸಿಗುತ್ತೆ. ನಡಿಯೋಣ ಬನ್ನಿ. ಗುರು, ಅಲ್ಲಿ ಯಾರ ಜೊತೆನ ಕೇಳಿದಾಗ ಬೀಚ್ ಇಲ್ಲೇ ಹತ್ರ ಅಂದ್ರೆ ಆಯ್ತಾ. ಸೊ ನಡ್ಕೊಂಡ್ ಬಂದ್ವಿ ಸಾಧಾರಣ ಒಂದು 2 ಕಿಲೋಮೀಟರ್ ಬಂದ್ವಿ. ಇವಾಗ ಬೀಚ್ ಸಿಕ್ಕಿದೆ. ಮತ್ತೆ ಈ ಬೀಚನ್ನ ಅಳವೆ ಬಾಗಿಲು ಅಂತ ಕರೀತಾರೆ. ಈ ಜಾಗ ಇದೆಯಲ್ಲ, ಈ ಬೀಚ್ ಇದೆಯಲ್ಲ, ಈ ಜಾಗ, ಇದನ್ನ ಅಳವೆ ಬಾಗಿಲು ಅಂತ ಕರೀತಾರೆ. ಈ ದಕ್ಕೆ ಹೋಗುತ್ತಲ್ಲ, ಫಿಶಿಂಗ್ ಮಾಡ್ಕೊಬರೋಂಥ ಬೋಟ್ ಮತ್ತೆ ಫಿಶಿಂಗ್ ಮಾಡಕ್ ಹೋಗೋವಂಥ ಬೋಟ್ಗಳು ಎಲ್ಲ ಹೋಗೋವಂಥ ದಾರಿನೂ ಇದೆ, ಜಾಗ ಇದೆ. ಈಗ ಅಲ್ಲಿ ಹಿಂದೆ ಒಂದು ಬೋಟ್ ಹೋಗ್ತಿದೆ ನೋಡಿ, ದಕ್ಕೆಯಿಂದ ಬಂದಿರೋ ಅಂತ ಬೋಟ್ ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾರೆ. ಸರಿ ಗುರು, ನಿಮ್ಗೆ ಆ ಫಿಶ್ ಮಾರ್ಕೆಟ್ ಮತ್ತೆ ಈ ಬೀಚ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಅನ್ಕೋತೀನಿ. ಮತ್ತೆ ಜಾಗನೂ ನೋಡಿದಿರಲ್ಲ, ಮೀನ್ ಹಿಡಿಯಕ್ ಹೋಗುವಂತ ಜಾಗ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಏನು ಫ್ರೀ, ಅದು ಒತ್ತಕ್ಕೆ, ಅದೇನು ಕಾಸು ಕೊಡ್ಬೇಕು ಅಂತಿಲ್ಲ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ಪ್ರೆಸ್ ಮಾಡಿ. ಆದಷ್ಟು ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.